ಟೈಮ್ 2:45 ಆಯಿತು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬಂದು ಮೇಘನಾಗಿ ಹೋಗೋಣ ಅಂತ. ಆಮೇಲೆ ಏನಾಯಿತು, ಅವನಿಗೆ ನನ್ನ ದೊಡ್ಡ ಮಗನಿಗೆ ಹೇರ್ ಕಟ್ ಮಾಡಿಸಿ ಸ್ನಾನ ಮಾಡಿ ಎಲ್ಲರೂ ರೆಡಿ ಆಗೋ ಅಷ್ಟೊತ್ತಿಗೆ 2:45 ಆಗೋಯ್ತು ಟೈಮು. ಸೊ ಇಲ್ಲಿಂದ ನಾವು ಮೇಘನಾಗಿ ಹೋಗಿ ಬರೋ ಅಷ್ಟೊತ್ತಿಗೆ ಹೋಗೋ ಅಷ್ಟೊತ್ತಿಗೆ 2 ಅವರೇ ಬೇಕಾಗುತ್ತೆ. ಅದಕ್ಕೆ ಇನ್ನು ಸಾಯಂಕಾಲದ ಊಟ ಅಷ್ಟೇನಾ? ಮತ್ತೆ ಹೋಗ್ಬಿಡೋಣ. ಆಗಲ್ಲ 3:30ಗೆ. 3:30ಗೆ ಅಲ್ಲಿ ಹೋಗ್ಬಿಟ್ಟು ಆಗಲ್ಲ. 3:30ಗೆ ಹೋಗಿ ನಾವು ಅಲ್ಲಿ ಸೀಟ್ ಅಲ್ಲಿ ಜಾಗ ಇರುತ್ತೆ, ಇವಾಗ ಖಾಲಿ ಇರುತ್ತೆ. ತುಂಬ ಲೇಟ್ ಆಗ್ಬಿಡುತ್ತೆ. ನಿಮ್ಮ ಮ್ಯಾಪ್ ಹಾಕೊಂಡು ನೋಡ್ಬೇಕಾದ್ರೆ. ಓಕೆ. ನನ್ನ ಮಗನ ಹೇರ್ ಸ್ಟೈಲ್ ಹೆಂಗಿದೆ? ಏನೋ ಅಳ್ತಾನೆ ಚೆನ್ನಾಗಿಲ್ಲ ಅಂತ, ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ದ. ಚೆನ್ನಾಗಿಲ್ವಾ? ನಮ್ಮ ಮನೆ ಹತ್ರ ಒಂದು ಶರೀಫ್ ಬಾಯ್ ಹೋಟೆಲ್ ಇದೆ. ಸೊ ನನ್ನ ಮಗನು ತುಂಬ ದಿನದಿಂದ ಹೋಗಬೇಕು ಅಂತಿದ್ದ. ಅದಕ್ಕೇ ಇವತ್ತು ಅಲ್ಲೇ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಶರೀಫ್ ಬಾಯ್ ಎಲ್ಲ ಇದೆಯಲ್ಲ ಹೋಟ್ಲು ಎಲ್ಲ ನೋಡಿದ್ವಿ ನಾವು. ಇದೇ ರೋಡೆ. ಯಾವ ರೋಡ್ ಆರ್ಯ? ಇದೇ ರೋಡು. ಇಲ್ಲನಾ? ಇದು ಚಿಕನ್ ಅಲ್ಫಾಮ್. ಥ್ಯಾಂಕ್ ಯು. ಹ್ಞೂ ಸರಿ ಸರ್, ಆಯಿತು, ಥ್ಯಾಂಕ್ ಯು. ಇದು ಚಿಕನ್ ಟಿಕ್ಕಾ. ಇದು ಅಲ್ಫಾಮ್. ಚೆನ್ನಾಗಿ ಮಾಡಿದಾರಲ್ಲ ಮಸಾಲ ಟಿಕ್ಕಾನು ನೋಡು ಹೆಂಗಿದೆ, ಡಿಫ್ರೆಂಟ್ ಆಗಿದೆ ಅಲ್ಲ. ಸ್ಪೂನ್ ಏನೂ ಇಲ್ಲ. ಮಟನ್ ಹೆಂಗೆ ತಂದಿದ್ದಾರೆ? ಅನ್ನದ ಕೈ ಥರ ಇದೆ. ಸೂಪರ್ ಆಗಿದೆ ಅಲ್ಫಾಮು ಟಿಕ್ಕಾ. ಅದನ್ನು ಬಿಚ್ಕೊಡಿ ಅಂತೆ ನನ್ನ ಮಗ. ಏನಪ್ಪ ನೀರು ಬರ್ತಿದೆಯಂತೆ. ಅವರನ್ನ ತಿಂತಿದ್ದಾನಲ್ಲ, ಅದನ್ನ ನೋಡಿ ಅವನ ಬಾಯಲ್ಲಿ ನೀರು ಬರ್ತಿದೆ. ಅವನಿಗೆ ಹಂಗೆ ಕಿತ್ತಿ ಕೊಡಬೇಕು, ಬಿಸಿ ಇರುತ್ತಲ್ಲ. ಬಾಯಲ್ಲಿ ನೀರು ಬರ್ತಿದೆ. ನೀ ತಿಂದು ಸ್ಪೂನ್ ತಂದ್ರೆ ಇರಪ್ಪ. ರೈಸ್ ಸ್ಮಾಲೇ ಇಷ್ಟು ದೊಡ್ಡದಾಗಿದೆ, ಒಂದೇ ಸಾಕಾಗಿತ್ತ ಅಂತ. ಓಕೆ, ಮತ್ತೆ ಒಂದು ಟಿಕ್ಕಾ ಫ್ರೈ ಮಾಡ್ತೀನಿ. ಅದಕ್ಕೂ ಅನ್ನದ ಕೈ. ಹೌದಾ? ಎಲ್ಲ ಕಡೆ ಇರೋದಲ್ಲ ಚಿಕನ್ ಟಿಕ್ಕಾ, ಆ ಥರ ಇಲ್ಲ, ಒಂಥರ ಚೆನ್ನಾಗಿದೆ, ಜ್ಯೂಸಿ ಆಗಿದೆ. ಹೇಗಿದೆ ಮಗನೆ? ನೀನು ಟೇಸ್ಟ್ ಮಾಡು. ಒಂಚೂರು ಟೇಸ್ಟ್ ಮಾಡಮ್ಮ. ನೋಡಿ, ನನ್ನ ಮಗನೂ ಕೊಡ್ತೀನಿ, ನಾನು ಕೊಡ್ತಿದ್ದೀನಿ. ಏನಾಗುತ್ತೆ, ಪೇಷನ್ಸ್ ಇರಲ್ಲ ವಿಡಿಯೋ ಮಾಡೋ ಟೈಮಲ್ಲಿ. ಬೇರೆಯವ್ರು ತಿಂತಾರೆ, ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಆಲ್ಫಾಮ್ ಟ್ರೈ ಮಾಡೋಣ. ಮಸಾಲ ಆಲ್ಫಾಮ್ ಮಗನೆ, ನೀನೊಂದು ಪೀಸ್ ಹಾಕು. ಹೇಗಿದೆ ಅಪ್ಪು ಆಲ್ಫಾಮು? ಆಲ್ಫಾಮ್ ಸಕ್ಕತ್ತಾಗಿದೆ. ಎರಡು ಡಿಫ್ರೆಂಟ್ ಟೇಸ್ಟು ಮಸಾಲೆಗಳು. ಚಿಕನ್ ಟಿಕ್ಕಾನೇ ಮಸಾಲ ಬೇರೆ, ಅಲ್ಫಾಮ ಮಸಾಲ ಬೇರೆ. ಚೆನ್ನಾಗಿದೆ, ನಾಟ್ ಬ್ಯಾಡ್ ನಿಜವಾಗ್ಲೂ. ಅಲ್ಫಾಮ್ ಬೇರೆ ಕಡೆ ತಿಂದಿದ್ದೀನಲ್ಲ, ಬಟ್ ಈ ತಂದೂರಿ ಥರನೇ, ಅದನ್ನು ಇಷ್ಟು ಮಸಾಲ ಇರಲ್ಲ. ಇಷ್ಟು ಮಸಾಲ ಇರಲ್ಲ ಬೇರೆ ಕಡೆ ಅಲ್ಫಾಮಲ್ಲಿ. ಇವ್ರದ್ದು ಮಸಾಲ ತುಂಬ ಚೆನ್ನಾಗಿದೆ. ಮಸಾಲ ರೋಸ್ಟು ಚೆನ್ನಾಗಿ ಬೆಂದಿದೆ, ಸಕ್ಕತ್ತಾಗಿದೆ ಟೇಸ್ಟು. ಮತ್ತು ಕೈ ಮಟನ್ ಪೀಸು
ಮಿಕ್ಕಿದ ಪಾರ್ಸಲ್ ಮಾಡಿಸಿ. ನಮ್ಮದು ರೈಸ್, ಜೀರಾ ಸಾಂಬಾರು ರೈಸು, ನಮ್ಮದು ಬಿರಿಯಾನಿ ರೈಸ್. ಅವರು ರೈಸ್ಗೇನು ಕೊಡಲಿ, ರೈತ ಕೊಟ್ಟಿದ್ದಾರಾ? ಟೇಸ್ಟ್ ನೋಡಿ. ಮಟನ್ ಚೆನ್ನಾಗಿ ಬಂದಿದೆ ಎಲ್ಲೂ ಹೆಂಗೆ ಬೇಯಿಸ್ತಾರೆ ಇವರು ಅಲ್ವಾ? ಚೆನ್ನಾಗಿದೆ ನೋಡೋಣ. ರೈತ ಜೊತೆ ಅಷ್ಟಿತ್ತು. ಊಟದಲ್ಲಿ ತಿಂದ್ರಲ್ಲ ಆ ಟೇಸ್ಟ್. ಥರ ಇದೆಯಾ? ಅಲ್ವಾ ಅದೇ ನಮಗೂ ರೈಸ್ ಹಂಗೆ ಅನ್ನಿಸ್ತು. ಆ ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ. ಸರಿ ಬಾಯ್. ಮಟನ್ ಪೀಸ್ ಜೊತೆ ರೈತ, ಅದ್ರ ಜೊತೆ ಮತ್ತು ಆನಿಯನ್ನು ಇಟ್ಟು. ಬಟ್ ನಾನು ಯಾವಾಗ ಹಿಂಗೆ ತಿನ್ನೋದು, ನನಗೆ ಇಷ್ಟ ಹಿಂಗೆ ತಿನ್ನೋದು ಆ್ಯಕ್ಚುಲಿ. ಆನಿಯನ್ನು, ರೈತ, ಶೇರೋ ಇದ್ದರೆ ಶೇರೋನ ಹಾಕ್ಕೊಂತಿದ್ದೆ, ಶೇರೋ ಇಲ್ಲಿಲ್ಲ. ಹೆಂಗಿದೆ ಮಗನೇ? ಚೆನ್ನಾಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಬಿರಿಯಾನಿ ರೈಸು ಕೊಡ್ತಾರೆ, ಪೀಸ್ ಇಷ್ಟ ಇಲ್ಲ ರೈಸು. ಬಟ್ ಏನಂದರೆ 2 ರೈಸ್ ತೊಗೊಂಡ್ರೆ ಗಂಡ ಹೆಂಡತಿ 2 ಮಕ್ಕಳು ತಿನ್ಬೋದು. ಕೆಲವ್ರು ಜಾಸ್ತಿ ತಿಂತಾರೆ. ಆ 2 ರೈಸು ಜಾಸ್ತಿ ಆಯಿತಾ? ಅದು ಸ್ಮಾಲು. ಇಲ್ಲ, ಆಗುತ್ತೆ ತಿಂದರೆ. ಕಬಾಬ್ ಏನಿದೆ? ಹೇಗಿದೆ ಕಬಾಬು? ಟೇಸ್ಟ್ ನೋಡಿಲ್ಲ. ಕಬಾಬು ನೋಡೋಣ, ಟೇಸ್ಟ್ ನೋಡಿಲ್ಲ ಇದು. ತಗೊಳ್ಳಲ್ಲ. ಚೆನ್ನಾಗಿದೆ, ಖಾರ ಬಂದಿದೆ, ಕ್ರಿಸ್ಪಿ. ಇವನೇನು ಗೊತ್ತಾ, ತಟ್ಟೆಲಿ ಕಣ್ಣು ಕಾಣ್ಬೇಕಷ್ಟೇ, ಕಣ್ಣು ದೊಡ್ದು, ಹೊಟ್ಟೆ ಅಲ್ಲ. ಯಾರಿಗೂ ಆದಷ್ಟು ಹಾಂ ತಿನ್ನಲ್ಲ, ಸುಮ್ಮನೆ ತಟ್ಟೆಲಿ ಇಟ್ಕೋತಾನೆ. ಕೊನೆಗೆ ನನಗೆ ಬೇಡ ಅಂದ್ಬಿಟ್ಟು ಕೈ ತೊಳ್ಕೊಂಡು ಹೋಗ್ತಾ ಇರ್ತಾನೆ. ನಮಗಂತೂ ಊಟ ಆಗೋಯ್ತು. ಊಟ ಆಗಿ ನಾನು ಇವಾಗ ಕೈ ತೊಳ್ಕೊಂಡ್ರೆ ಆಯ್ತು. ಮನ್ಸಾರೆ ರೈತ ಕೊಡ್ತಾರೆ, ಯಾಕಂದರೆ ಇದಕ್ಕೆ ಕಾಂಬಿನೇಷನ್ನು ರೈತಾನೇ. ರೈತ ಚೆನ್ನಾಗಿರುತ್ತಂತೆ. ಈಗ ಕಬಾಬ್ ಜೊತೆ ನಮ್ಮ ಅನಿಸಿಕೆ ಓಕೆ, ಚೆನ್ನಾಗಿದೆ. ನನ್ನ ದುಡ್ಡಿಗೆ ನನಗೆ ಲಾಸ್ ಆಗಲಿಲ್ಲ. ಹೌದು ಅಲ್ವಾ? ಹೌದು. ಕಬಾಬ್ಗ ಓಕೆ ಆಯಿತು. ಆಯಿತು, ಊಟ ಆಯಿತು. ಓಹ್, ಕೈ ತೊಳಸ್ತಾರಪ್ಪ ಇಲ್ಲಿ. ಹೌದಾ? ಅಯ್ಯೋ ಸರ್, ಇಲ್ಲಿ ಮುಗಿತೀನಿ. ಚೆನ್ನಾಗಿದೆ. ಸರ್ ಇದೆಲ್ಲ ಬಂದು 18th century 17th century. ಹೌದಾ? 18th-17th ಸೆಂಚುರಿಯಲ್ಲಿ ಇಷ್ಟು ಅಪ್ಗ್ರೇಡ್ ಆಗಿದೆ ನೋಡಿ. ನವಾಬ್ ಸ್ಟೈಲ್. ನವಾಬಿ ಸ್ಟೈಲ್. ಹಾಂ ಹಾಂ, ಥ್ಯಾಂಕ್ ಯು. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸು. ಬಿಸಿನೀರಲ್ಲಿ ಕೈ ತೊಳಸ್ತಾರೆ. ಬಿಸಿನೀರಲ್ಲಿ ಕೈ ತೊಳಸ್ತಾರೆ. ಬೌಲ್ ಚೆನ್ನಾಗಿದೆ. ಹಾಂ, ಯಾಕೆ ಟ್ರೈ ಮಾಡಿದೆ? ಮೊಸರೊಳಗೆಲ್ಲ 1490. ಎಷ್ಟು? 1490. ಮೊಬೈಲ್ ಇಲ್ಲಿದೆ. ಆಯ್ತಾ ಅರುಷ್? ನವಾಬಿ ಸ್ಟೈಲಲ್ಲಿ ಹ್ಯಾಂಡ್ ವಾಶ್ ಮಾಡ್ತಾರೆ. ಹಾಂ ಹಾಂ ಹಾಂ, ಥ್ಯಾಂಕ್ ಯು. ಊಟ ಆಯಿತು, ಹೊರಟ್ವಿ ಇಲ್ಲಿಂದ. ಚೆನ್ನಾಗಿತ್ತು. ಮಟನ್ ಬಿರಿಯಾನಿ, ಚಿಕನ್ ಅಲ್ಫಾಮ್ ಎಲ್ಲ ಚೆನ್ನಾಗಿತ್ತು. ರಸ್ಮಲೈ ಇದೆಯಾ? ರಸ್ಮಲೈ ಇದೆಯಾ? ಬೇಕಾಯ್ತೊಂದು ಅಷ್ಟು. ಬೇರೆ ಯಾವುದಾದ್ರು ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ಟ್ರೈ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಈಗ ನಾವು ಹೋಗ್ತೀವಿ. ಅಂದ್ಕೊಂಡಿದ್ದೀವಿ. ಮೇಘನಾಗಾದರೂ ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು, ಸ್ವಲ್ಪ ಬೇಗ ಮನೆ ಬಿಟ್ಟು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್.